ನೋಡಿ, ಪಕ್ಷದ ಸಂಘಟನೆ ಮತ್ತು ಬೂತ್ ಮಟ್ಟದ ಚುನಾವಣಾ ತಯಾರಿ ಏನು ಮಾಡಬೇಕು ಅದರಲ್ಲಿ ಇನ್ನೂ ಪ್ರಥಮ ಹಂತದಲ್ಲಿ ಚರ್ಚೆ ಆಗಿದೆ. ಮೋಸ್ಟ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವದಲ್ಲಿ ಸಮಾರೋಪ ನಡೀತಾ ಇದೆ. ಬಹಳ ಒಂದು ಇನ್ಸ್ಟ್ರಕ್ಷನ್ ಕೊಡುವಂಥದ್ದು, ಪಾರ್ಲಿಮೆಂಟ್ ಇಲೆಕ್ಷನ್ ಯಾವ ರೀತಿ ಗೆಲ್ಲಬೇಕು, ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತ ಹೇಳಿ ಇವತ್ತು ಗ್ರೌಂಡ್ ಲೆವೆಲ್ದಿಂದ ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್ ಇರುವಂತಹ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಸಲಹೆ ಸೂಚನೆ ಕೊಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಮತ್ತೆ ನಿನ್ನೆ ಯೋಗಿ ಆದಿತ್ಯನಾಥ್ ಅವರು ಮಾತಾಡಿದ್ದಾರೆ, ಕೇಂದ್ರ ಸಚಿವರು ಮಾತಾಡಿದ್ದಾರೆ, ನಡ್ಡಾ ಅವರು ಮಾತಾಡಿದ್ದಾರೆ. ಆ ಭಾಷಣದ ವಿಶೇಷತೆ ಏನು? ನೋಡಿ, ಎಲ್ಲವೂ ನಮ್ಮ ಟಾರ್ಗೆಟ್ 370+ ಮತ್ತು NDA 400 ಮೋರ್ ದನ್ 400 ಸೀಟ್ಸ್ ನೀವು ಗೆಲ್ಲಬೇಕು ಅನ್ನುವಂಥದ್ದು ಒಂದು ಏನು ಟಾರ್ಗೆಟ್ ಇದೆ, ಅದು ಸಾಧನೆ ಮಾಡಲಿಕ್ಕೆ ಪೂರಕವಾಗಿ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಎಲ್ಲರೂ ಅದೇ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಪಕ್ಷದ ಸಂಘಟನೆ ಮತ್ತು ಬೂತ್ ಮಟ್ಟದ ಚುನಾವಣಾ ತಯಾರಿ ಏನು ಮಾಡಬೇಕು ಅದರಲ್ಲಿ ಇನ್ನೂ ಪ್ರಥಮ ಹಂತದಲ್ಲಿ ಚರ್ಚೆ ಆಗಿದೆ. ಮೋಸ್ಟ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವದಲ್ಲಿ ಸಮಾರೋಪ ನಡೀತಾ ಇದೆ. ಬಹಳ ಒಂದು ಇನ್ಸ್ಟ್ರಕ್ಷನ್ ಕೊಡುವಂಥದ್ದು, ಪಾರ್ಲಿಮೆಂಟ್ ಇಲೆಕ್ಷನ್ ಯಾವ ರೀತಿ ಗೆಲ್ಲಬೇಕು, ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತ ಹೇಳಿ ಇವತ್ತು ಗ್ರೌಂಡ್ ಲೆವೆಲ್ದಿಂದ ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್ ಇರುವಂತಹ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಸಲಹೆ ಸೂಚನೆ ಕೊಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಮತ್ತೆ ನಿನ್ನೆ ಯೋಗಿ ಆದಿತ್ಯನಾಥ್ ಅವರು ಮಾತಾಡಿದ್ದಾರೆ, ಕೇಂದ್ರ ಸಚಿವರು ಮಾತಾಡಿದ್ದಾರೆ, ನಡ್ಡಾ ಅವರು ಮಾತಾಡಿದ್ದಾರೆ. ಆ ಭಾಷಣದ ವಿಶೇಷತೆ ಏನು? ನೋಡಿ, ಎಲ್ಲವೂ ನಮ್ಮ ಟಾರ್ಗೆಟ್ 370+ ಮತ್ತು NDA 400 ಮೋರ್ ದನ್ 400 ಸೀಟ್ಸ್ ನೀವು ಗೆಲ್ಲಬೇಕು ಅನ್ನುವಂಥದ್ದು ಒಂದು ಏನು ಟಾರ್ಗೆಟ್ ಇದೆ, ಅದು ಸಾಧನೆ ಮಾಡಲಿಕ್ಕೆ ಪೂರಕವಾಗಿ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಎಲ್ಲರೂ ಅದೇ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಪಕ್ಷದ ಸಂಘಟನೆ ಮತ್ತು ಬೂತ್ ಮಟ್ಟದ ಚುನಾವಣಾ ತಯಾರಿ ಏನು ಮಾಡಬೇಕು ಅದರಲ್ಲಿ ಇನ್ನೂ ಪ್ರಥಮ ಹಂತದಲ್ಲಿ ಚರ್ಚೆ ಆಗಿದೆ. ಮೋಸ್ಟ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವದಲ್ಲಿ ಸಮಾರೋಪ ನಡೀತಾ ಇದೆ. ಬಹಳ ಒಂದು ಇನ್ಸ್ಟ್ರಕ್ಷನ್ ಕೊಡುವಂಥದ್ದು, ಪಾರ್ಲಿಮೆಂಟ್ ಇಲೆಕ್ಷನ್ ಯಾವ ರೀತಿ ಗೆಲ್ಲಬೇಕು, ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತ ಹೇಳಿ ಇವತ್ತು ಗ್ರೌಂಡ್ ಲೆವೆಲ್ದಿಂದ ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್ ಇರುವಂತಹ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಸಲಹೆ ಸೂಚನೆ ಕೊಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಮತ್ತೆ ನಿನ್ನೆ ಯೋಗಿ ಆದಿತ್ಯನಾಥ್ ಅವರು ಮಾತಾಡಿದ್ದಾರೆ, ಕೇಂದ್ರ ಸಚಿವರು ಮಾತಾಡಿದ್ದಾರೆ, ನಡ್ಡಾ ಅವರು ಮಾತಾಡಿದ್ದಾರೆ. ಆ ಭಾಷಣದ ವಿಶೇಷತೆ ಏನು? ನೋಡಿ, ಎಲ್ಲವೂ ನಮ್ಮ ಟಾರ್ಗೆಟ್ 370+ ಮತ್ತು NDA 400 ಮೋರ್ ದನ್ 400 ಸೀಟ್ಸ್ ನೀವು ಗೆಲ್ಲಬೇಕು ಅನ್ನುವಂಥದ್ದು ಒಂದು ಏನು ಟಾರ್ಗೆಟ್ ಇದೆ, ಅದು ಸಾಧನೆ ಮಾಡಲಿಕ್ಕೆ ಪೂರಕವಾಗಿ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಎಲ್ಲರೂ ಅದೇ ಸೂಚನೆ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.